ಶಂಕರ ಬಸಣ್ಣ, ನಮ್ ಸ್ಟೇಷನ್ಗೆ ಹೊಸದಾಗಿ ಬರ್ತಾರಲ್ಲ ಇನ್ಸ್ಪೆಕ್ಟ್ರು, ಅವ್ರು ಹೇಗಿರ್ತಾರ? ಸಾಂಗ್ಲಿಯಾನ, ಸಾಂಗ್ಲಿಯಾನ. ನಿಮ್ಮಂಥ ಗೋಮುಖ ವ್ಯಾಘ್ರಗಳ ಗೊಡ್ಡು ಬೆದರಿಕೆಗೆ ಹೆದರಿ ರಾಜೀನಾಮೆ ಕೊಡೋನಲ್ಲ ಈ ಸಾಂಗ್ಲಿಯಾನ. ಏನೋ ಬಡವರ ದುಡ್ಡಲ್ಲಿ ಮನೆ ಕಟ್ಕೊಂಡು ಮೆರಿತಾರೋ ನಿಮ್ಮಂಥವ್ರು ಕುಪ್ಪೆ ಹೇಗೆ ಇಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಶಂಕರ್ನ ಇನ್ಸ್ಪೆಕ್ಟರ್ ಭರತ್, ಪ್ರಾಣ ಕೊಡ್ಬೇಕಾಗಿರೋದು ದೇಶಕ್ಕೋಸ್ಕರ, ದೇಶ ದ್ರೋಹಿಗಳಿಗೋಸ್ಕರ ಅಲ್ಲ. ದೇಶ ಉದ್ಧಾರ ಮಾಡೋ ನೆಪದಲ್ಲಿ ರಾಕ್ಷಸರು ದೇಶನ ಹಾಳ್ ಮಾಡ್ತಾ ಇದ್ದಾರೆ. ಅದನ್ನ ನೋಡ್ಕೊಂಡು ಸುಮ್ನೆ ಕುತ್ಕೊಳ್ಳೋದಿಕ್ಕೆ ಅವಿವೇಕಿ ಅಲ್ಲ ನಾನು. ಟೈಗರ್ ನಾನು ಜೀವನದಲ್ಲಿ ಏನಾದರೂ ಸಾಧಿಸಿದ್ದೀನಿ ಅಂದ್ರೆ ಅದು ಸಾಧನೆ ಇದೆ. ಗೆದ್ದಿದ್ದು ಪೌರುಷದಿಂದ, ಬದುಕ್ತಾ ಇರೋದು ಸ್ವಾಭಿಮಾನದಿಂದ. ಈ ಕದಂಬ ಒಂಥರ ಕರೆಂಟ್ ಇದ್ದ, ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು ಕೊಡ್ತಾನೆ, ಕೋಪದಲ್ಲಿ ಸ್ವಿಚ್ ಹಾಕಿದ್ರೆ ಶಾಕ್ ಹೊಡಿತಾನೆ. ಕದಂಬ ಈ ಪೊಲೀಸು ಒಂಥರ ಮೆಂಟ್ಲಿ ಇದ್ದಂಗೆ. ಹುಚ್ಚರ್ನ ಡ್ರಾಮಾ ನೋಡಿರ್ತ್ಯಾ, ಸೀರಿಯಲ್ ಅಲ್ಲಿ ನೋಡಿರ್ತ್ಯಾ, ಸಿನಿಮಾ ನೋಡಿರ್ತ್ಯಾ, ಅಷ್ಟೇ ಯಾಕೆ ಹುಚ್ಚಾಸ್ಪತ್ರೆಯಲ್ಲೂ ನೋಡಿರ್ತ್ಯಾ. ಆದ್ರೆ ಮಧ್ಯರಾತ್ರಿ 12 ಗಂಟೆಯಲ್ಲಿ ಹುಚ್ಚ ನಡ್ರಸ್ತೆಯಲ್ಲಿ ನಿಂತಿರೋದು ನೋಡಿದ್ಯಾ? ನೋಡಿದ್ಯಾ? ನೋಡು ನೋಡು, ಕಚ್ಚಿದ್ರೆ ತೊಡೆ ಸಂದಿಲಿ 24 ಇಂಜೆಕ್ಷನ್. ಅವ್ರ ಆಕ್ಟಿಂಗ್ ಬಗ್ಗೆ ಕೇಳಿಲ್ಲ, ಅವ್ರು ಹೇಗಿರ್ತಾರೆ ಅಂತ. ಹೌದಾ ಬಸಣ್ಣ, ನನಗ್ ಗೊತ್ತೇ ಆಗ್ಲಿಲ್ಲ ನೋಡು. ಈ ಹೈಟು 5.6 ಎತ್ತರ ಇರಬೇಕು, ಈ ವೆಯ್ಟು 75 kg ಜಾಸ್ತಿ ಇರಬೇಕು. ಈ ಚೆಸ್ಟ್ ಇದೆಯಲ್ಲ, ಚೆಸ್ಟ್ ಇದು 85 ಸೆಂಟಿಮೀಟರ್ ಅಗಲ ಇರಬೇಕು ಬಸಣ್ಣ. ಅಷ್ಟೇ. ಏನ್ ಕರೆಕ್ಟ್ ಆಗಿ ತಲೆ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟು. ನಾನ್ ಕೇಳಿದ್ದು ಅವ್ರ ಹೈಟು ವೆಯ್ಟ್ ಅಲ್ಲ, ಅವ್ರ ವೇಟೇಜು, ಅವ್ರ ವೋಲ್ಟೇಜ್ ಬಗ್ಗೆ. ಗೊತ್ತೇ, ಇನ್ಸ್ಪೆಕ್ಟರ್ ಆಗ್ಬೇಕು ಅಂದ್ರೆ ಇರೋ ಕ್ವಾಲಿಫಿಕೇಶನ್ ಏನು ಅಂತ ನೆನ್ಸ್ಕೊಂಡು ಹೇಳ್ದೆ ಅಷ್ಟೇ. ಈ ಎಮೋಷನಲ್ ಆಗಿ ಹೇಳದ್ನ. ಅಯ್ಯೋ, ಈ ಎಮೋಷನ್ ಇಂದ ಮೋಷನ್ ಆಗಿರ್ತೆ ಹೊರ್ತು ನಿನಗೆ ಪ್ರಮೋಷನ್ ಸಿಗಲ್ಲ. ನೆತ್ತಿ ಮೇಲಿರೋ 3 ಸಿಂಹಗಳು ನ್ಯಾಯ, ಧರ್ಮ, ಕಾನೂನು ಆದ್ರೆ ಕಾಣದೇ ಇರೋ 4ನೇ ಸಿಂಹನೇ ಅಗ್ನಿ. ಬಸಣ್ಣ ಸರ್, ಶಂಕರಣ್ಣ ಸರ್, ಗೋಪಾಲ ಸರ್, ಗೌರಮ್ಮ ಸರ್, ಭಾಸ್ಕರ್ ಸರ್. ಗುಡ್. ಸ್ಟೇಷನ್ ಅಲ್ಲಿ ಎಲ್ಲ ರೆಕಾರ್ಡ್ಸ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀರಾ? ರಿಜಿಸ್ಟರ್, FIR, ಗನ್ಸ್ ಅಂಡ್ ಬುಲೆಟ್ಸ್, ಲಂಚ? ನೋ ಸರ್. ನೀವು ನೋ ಅಂತ ಹೇಳೋದ್ರಲ್ಲೇ ಎಸ್ ಅಂತ ಗೊತ್ತಾಗ್ತಾ ಇದೆ. ಯಾಕ್ರಿ ಲಂಚ? ಸರ್ಕಾರ ನಮಗೆ ಸಂಬಳ ಕೊಡ್ತಾ ಇಲ್ವಾ? ರೇಷನ್ ಕೊಡ್ತಾ ಇಲ್ವಾ? ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇಲ್ವಾ? ಓಡಾಡೋಕೆ ವೆಹಿಕಲ್ಸ್ ಕೊಡ್ತಾ ಇಲ್ವಾ? ಅಂತದ್ರಲ್ಲಿ ಲಂಚ ಯಾಕ್ರಿ ತಗೋಬೇಕು? ಯು ನೋ ಸಮಥಿಂಗ್? ಪೊಲೀಸ್ ಸ್ಟೇಷನ್ ಅಂದ್ರೆ ಟೆಂಪಲ್ ಆಫ್ ಜಸ್ಟಿಸ್, ಟೆಂಪಲ್ ಆಫ್ ಜಸ್ಟಿಸ್, ಟೆಂಪಲ್ ಆಫ್ ಜಸ್ಟಿಸ್. ಅನ್ಯಾಯವಾಗಿ ನಾವೇ ಲಂಚ ತಗೊಂಡ್ರೆ ಜಸ್ಟಿಸ್ಗೆ ಇಂಜಸ್ಟಿಸ್ ಮಾಡಿದಂಗೆ. ನ್ಯಾಯ ಸಿಗುತ್ತೆ ಅಂತ ನಮ್ಮ ನಂಬಿ ಪ್ರಜೆಗಳು ಇಲ್ಲಿಗೆ ಬರ್ತಾರೆ. ಆ ಜನಗಳು ನಮ್ಮ ನೋಡಿ ಎದ್ದು ನಿಂತು ಗೌರವ ಕೊಡಬೇಕೇ ಹೊರತು ಭಯಪಡಬಾರದು, ಬೈಕೋಬಾರದು, ಅಸಹ್ಯ ಪಡಬಾರದು. ಆಗ್ಲೇ ನಮ್ಮ ಡಿಪಾರ್ಟ್ಮೆಂಟ್ಗೆ ಗೌರವ ಸಿಗೋದು. ಲುಕ್, ನಿನ್ನೆವರೆಗೂ ನೀವು ಹೇಗಿದ್ರು ಅನ್ನೋದು ನನಗೆ ಬೇಕಾಗಿಲ್ಲ. ಇವತ್ತಿನಿಂದ, ಈ ಕ್ಷಣದಿಂದ ಖಡಕ್ ಆಗಿರಬೇಕು. ಗಾಟ್ ಇಟ್? Yes, sir. ಬಸಣ್ಣ, ಇವರು ರಿಯಲ್ ಪೊಲೀಸ್ ಅಲ್ಲ, ರಿಯಲ್ ಪೊಲೀಸ್. ಬಂಗಾರು, ಬಂಗಾರು, ಲೇ
ಏನ್ ಸ್ನಾನಕ್ಕೆ ಹೋಗ್ಬಿಟ್ಟೇನೆ ಬಂಗಾರ? ಅಯ್ಯೋ ರೀ, ಯಾಕ್ರಿ ಬೆಳಗ್ಗೆನೆ ವಟ ಅಂತ ಇದ್ದೀರಾ? ಚೀನಾ, ಬೆಳಿಗ್ಗೆ ಬೇಗ ಎದ್ಬಿಟ್ಟೆ, ಸ್ನಾನನೂ ಮಾಡ್ಬಿಟ್ಟೆ, ಡ್ರೆಸ್ಸು ಹಾಕೊಂಡ್ಬಿಟ್ಟೆ, ಡ್ಯೂಟಿಗೆ ಹೋಗ್ಬಿಟ್ಟೆ. ಸ್ವಲ್ಪ ಕಾಫಿ ಕೊಡು. ನಾನೇನ್ ಮಾಡ್ಲಿ? ಇನ್ನು ಕಾಫಿ ಆಗಿಲ್ಲ, ಹಾಲ್ ಬಂದಿಲ್ಲ. ಹಾಲು ಬಂದಿಲ್ವಾ? ಹಸು ಹಾಲು ಕೊಡ್ಲಿಲ್ವಾ? ಹಾಲು ಹಾಕೋ ಹಾಲು ಕರ್ದಿಲ್ವಾ? ಪಾತ್ರೆ ಕೊಡು, ನಾನೇ ಹೋಗಿ ತಗೊಂಡ್ಬರ್ತೀನಿ. ರೀ, ಯೂನಿಫಾರ್ಮ್ ಹಾಕೊಂಡು ಹಾಲ್ ತರ್ತೀರಾ? ಗುಲ್ಡುಲೇ, ಈ ಯೂನಿಫಾರ್ಮ್ ಹಾಕೊಂಡು ಎಂತೆಂತ ಕೆಟ್ಟ ಕೆಲಸ ಮಾಡ್ತಾರೆ. ನಾನು ಹಾಲು ತರಬಾರ್ದ? ಅಲ್ಲ ಅಪ್ಪ, ಏನಮ್ಮ? ಅಪ್ಪ ಯೂನಿಫಾರ್ಮ್ ಯಾಕೆ ಹಾಕೋರ್ತಾರೆ ಹೇಳು? ಯೂನಿಫಾರ್ಮ್ ಅದು ಅಯ್ಯೋ, ಪೆದ್ದಿ, ಈ ಕಾಕಿನ ಎಷ್ಟು ದಿವಸ ಹಾಕೊಂಡಿದ್ರು ಕೊಳೆ ಅಂತೂ ಕಾಣೋಲ್ಲ. ಆರಾಮಾಗಿ ಸ್ನಾನ ಮಾಡದೆ 15 ದಿವಸ ಇದ್ರು ಗಬ್ ಬಡ್ಕೊಂಡ್ ಹಂಗೆ ಇರ್ಬೋದು. ಇನ್ನು ಈ ಪೊಲೀಸ್ ಹೆಂಡತಿಗಂತೂ ಬಟ್ಟೆ ಒಗೆಯೋ ಗೋಜೆ ಇರೋದಿಲ್ಲ. ಅದು ಸರಿ. ಇನ್ನು ಈ ಟೋಪಿ, ತಲೆ ಖಾಲಿ ಇದ್ರೆ ಯಾರಾದ್ರೂ ಟೋಪಿ ಹಾಕ್ಬಿಡ್ತಾರಲ್ಲ, ಅದಕ್ಕೆ ಇವ್ರೇ ಹಾಕೊಂಡಿದ್ದಾರೆ. ಇನ್ನು ಈ ಬೆಲ್ಟ್, ತಿಂದು ತಿಂದು ಬೊಜ್ಜು ಬೆಳೆಸ್ಕೋಬೇಡ್ರಿ ನನ್ನ ಮಕ್ಕಳ, ನೆಟ್ಟಗ್ ಕೆಲ್ಸ ಮಾಡ್ರಿ ಅಂತ ಹೊಟ್ಟೆಗ್ ಬೆಲ್ಟ್ ಕಟ್ಟಿದ್ದಾರೆ. ಇನ್ನು ಈ ಲಾಟಿ, ರಾತ್ರಿ ಹೊತ್ತು ಶಿಲ್ಪಿ ಹೊಡ್ಕೊಂಡು ಬೀಟ್ಗೆ ಹೋಗ್ತಾರಲ್ಲ, ಬೀದಿಲಿರೋ ನಾಯಿಗಳು ಸುಮ್ನೆ ಬಿಡ್ತಾವ ಈ ಪೊಲೀಸ್ನವ್ರನ್ನ? ಬೌ ಬೌ ಅಂತವಲ್ಲ, ಅವನ್ನ ಓಡ್ಸಕ್ಕೆ ಈ ಲಾಟಿ ಅಷ್ಟೇ. ಅಮ್ಮ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಕಾಕಿ ತ್ಯಾಗಕ್ಕೆ ಪ್ರತಿರೂಪ, ಟೋಪಿ ಧರ್ಮ ರಕ್ಷಣೆಗೆ, ಬೆಲ್ಟು ಸಮಾಜ ರಕ್ಷಣೆಗೆ, ಲಾಟಿ ನಮ್ ಸೊಟ್ಟಿಗಿರೋ ಜೀವನನ ನೆಟ್ಟಗ್ ಮಾಡಕ್ಕೆ. ಯೂನಿಫಾರ್ಮ್ ಹಾಕೊಂಡ್ಮೇಲೆ ಬಡವರು ಶ್ರೀಮಂತರು, ನಮ್ಮವರು ತಮ್ಮವರು ಅನ್ನೋ ಭೇದ ಭಾವ ಇಲ್ದೆ ಎಲ್ರೂ ಒಂದೇ ಸಮ ನೋಡ್ಬೇಕು. ಕಾಕಿ ಹಾಕೊಂಡ್ಮೇಲೆ ಕದರಾಗಿರ್ಬೇಕೆ ಹೊರ್ತು ಇನ್ನೊಬ್ರ ಹತ್ರ ಕೈ ಚಾಚಬಾರ್ದು. ಯೂನಿಫಾರ್ಮ್ ನೋಡಿದ್ಮೇಲೆ ಪ್ರಜೆಗಳು ನಮ್ಮನ್ನ ಗೌರವಿಸ್ಬೇಕು. ಓ ಚಿನ್ನ ಬಂಗಾರ, ಬಪ್ಪ 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 ಬಮ್ಮ ಬಮ್ಮ ಬಮ್ಮ. ಅಯ್ಯೋ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ವಿಷಯ ತಿಳ್ಕೊಂಡಿದ್ಯಾ. ನಿನ್ನನ್ನು ನಾನು IAS ಆಫೀಸರ್ ಮಾಡಿಸ್ತೀನಿ. ಬೇಗ ಬೇಗ ಲೋಡ್ ಮಾಡ್ರೆ, ಟೈಮ್ ಆಯ್ತು. 3 ಟ್ರಿಪ್ ಹೊಡಿಬೇಕು. ಲೇಟ್ ಆದ್ರೆ ಯಜಮಾನು ನಮ್ಗೆ ಹಾಕೊಂಡು ಹೋಗ್ತಾರೆ. ಅಣ್ಣ, ಕತ್ಲೆ ಆದ್ಮೇಲಿಂದ ಒಂದೇ ಸಮಯ ಕೆಲಸ ಮಾಡ್ತಾ ಇದೀವಿ, ನೀವೇ ನೋಡ್ತಾ ಇದ್ದೀರಲ್ಲ ಅಣ್ಣ. ಅದಕ್ಕೆ ಹೇಳಿದ್ ನನ್ನ ಮಕ್ಳ, ಯಾವನಾದ್ರೂ ನೋಡಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅಷ್ಟೇ ನಮ್ ಕತೆ. ಒಂದೇ ಟ್ರಿಪ್ ಕಾಯಂ ಆಗುತ್ತೆ. ಆತ್ಮ ಯಾವನ ಪೊಲೀಸು? ಇದನ್ನ ನಡೆಸ್ತಾ ಇರೋದು ಯಾರು? ಮಿನಿಸ್ಟರ್ ಮಗ. ನಮ್ ಬಾಸು ಮಿನಿಸ್ಟರ್ಗಿಂತ ದೊಡ್ಡವರು. ಸರ್ಕಾರ ನಡೆಸ್ತಾ ಇರೋದೇ ನಮ್ ಬಾಸು. ರಾತ್ರಿ ಹೊತ್ತಲ್ಲೇನ ಡೇನಲ್ಲೂ ಟ್ರಿಪ್ ಹೊಡಿತೀವಿ. ಯಾವನೇನು ಕಿತ್ಕೊಳಕ್ಕಾಗಲ್ಲ. ಏನ್ ನಡಪ್ಪ, ಆಫೀಸರ್ನ ಇಷ್ಟು ದೂರ ಕರ್ಕೊಂಡ್ ಬಂದಿದ್ಯಾ? ಇಷ್ಟು ದೂರ ಇಷ್ಟೊತ್ತಲ್ಲಿ ಯಾಕ್ರಿ ಬರಕ್ ಹೋದ್ರಿ? ಸುಮ್ನೆ ಸರ್ಕಾರಕ್ಕೆ ಡೀಸೆಲ್ ವೇಸ್ಟ್. ಇವ್ರು ಹಳೆ ಆಫೀಸರ್ ಅಲ್ಲ, ಹೊಸದಾಗ್ ಬಂದ್ರು. ಇವ್ರು ಒಂಥರ ಅಂದ್ರೆ ಯಾವ ತರ? ಇವರು ಮನುಷ್ಯನ ತರಾನೇ. ಒಬ್ಬ ಹೆಣ್ಣಿಗೆ ದಾಸ ಆಗ್ತಾನೆ, ಒಬ್ಬ ಮಣ್ಣಿಗೆ ದಾಸ ಆಗ್ತಾನೆ, ಇನ್ನೊಬ್ಬ ದುಡ್ಡುಗೆ ದಾಸ ಆಗ್ತಾನೆ. ಯಾಕೆ ನಿಗರಾಡ್ತೀಯಲೇ? ಕೊಟ್ಟಿ ತಗೊಂಡು ಲಾರಿ ಬಿಡ್ಬೇಕು, ಇಲ್ಲ ಅಂದ್ರೆ ಪ್ರಾಣನೇ ಬಿಡ್ಬೇಕಾಗತ್ತೆ. ಏನಪ್ಪ ಇವನು ಪೊಲೀಸ್ ಸ್ಟೇಷನ್ ಅಲ್ಲಿ ಲಂಚ ತಗೋಬಾರ್ದು ಅಂತ ಡೈಲಾಗ್ ಹೊಡೆದು ನಾವೆಲ್ಲ ಕೈ ಎತ್ತಿ ಸಲ್ಯೂಟ್ ಹೊಡೆಯಂಗ್ ಮಾಡ್ದ. ಇಲ್ಲಿ ನೋಡಿದ್ರೆ ಇವನೇ ಕೈ ಚಾಚಿ ಲಂಚ ತಗೋತಾ ಇದ್ದಾನೆ. ಇವರು ಅದೇ ತರ. ಲೈ, ನೀವು ಕೊಡೋ ಈ ಕರೆನ್ಸಿ ಕರೆಂಟ್ ಇದ್ದ ಹಾಗೆ, ಯಾವತ್ತಾದ್ರೂ ಶಾಕ್ ಹೊಡೆದು ಸಾಯಿಸುತ್ತೆ. ಆದ್ರೆ ಸರ್ಕಾರ ನಮಗೆ ಕೊಡೋ ಕರೆನ್ಸಿ ಹೆತ್ತ ತಾಯಿ ಇದ್ದ ಹಾಗೆ, ಹೊಟ್ಟೆಯಲ್ಲಿಟ್ಕೊಂಡು ಕಾಪಾಡ್ತಾಳೆ. ಎಂತ ಪಂಚ್ ಡೈಲಾಗೋ! ಹೇಳಿ ಹೊಡೆದ್ರೆ ಡೈಲಾಗ್ ಕಿಂಗು, ಹೊಡೆದ್ ಹೇಳಿದ್ರೆ ಆಕ್ಷನ್ ಕಿಂಗ್.
ಇನ್ಸ್ಪೆಕ್ಟರ್, ಏಯ್ ನಾವ್ ಯಾರು ಅಂತ ನಿನಗೆ ಗೊತ್ತಿಲ್ಲ. ಮಿನಿಸ್ಟರ್ JK ಅವ್ರ ಮಗನ್ ಕಡೆಯವರು. JK ಅವರು ತುಂಬಾ ನಿಷ್ಠಾವಂತ ನಾಯಕ. ಅವ್ರನ್ನ ಅಡ್ಡ ಇಟ್ಕೊಂಡು ಈ ತರ ಮರಳು ಮಾಫಿಯಾ, ಲ್ಯಾಂಡ್ ಮಾಫಿಯಾ ಮಾಡಿ ಅವ್ರ ಮಾನ ತೆಗಿತಾ ಇದ್ದಾನೆ ಆ ನನ್ ಮಗ. ಏಯ್, ಇನ್ನು ನಮ್ ಬಾಸ್ ವಿಷಯ ನಿನ್ಗೆ ಗೊತ್ತಾಗಿಲ್ಲ. ಗೊತ್ತಾದ್ರೆ ಇನ್ 10 ನಿಮಿಷದಲ್ಲಿ ನಿನಗೆ ಫೋನ್ ಬರುತ್ತೆ. ಆವಾಗ ಗೊತ್ತಾಗುತ್ತೆ ನಾವ್ ಯಾರು ಅಂತ. ಲೇ, ಅವನ್ ನನಗೇನೋ ಮಾಡೋದು, ನಾನೇ ಮಾಡ್ತೀನಿ. ಮಾಡ್ತೀಯಾ? ಗೊತ್ತಾ ಅವ್ರ ನಂಬರು? ನಾನೇ ಹೇಳ್ತೀನಿ ತಗೋ. 9988776655. ಥ್ಯಾಂಕ್ಸ್. ಫ್ಯಾನ್ಸಿ ನಂಬರು ಎಲ್ಲ ಡಬಲ್ ಡಬಲ್. ಡಪ್ಪ ನನ್ನ ಮಕ್ಕಳು ನಂಬರ್ ಕೊಟ್ಟು ಬುಕ್ ಆಗ್ಬಿಟ್ಟು. ಹಲೋ, ನಾನು ಮಿನಿಸ್ಟರ್ JK ಮಗ ಗಜಾ ಮಾತಾಡ್ತಾ ಇದೀನಿ. ನಾನು ವಸಂತ್ ನಗರ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಭರತ್ ಕುಮಾರ್. ಅಲ್ಲ ರೀ, ಅರೆಸ್ಟ್ ಮಾಡಕ್ ಮುಂಚೆ ಅವನ್ ಯಾರು, ಯಾರ ಕಡೆಯವನು, ಎಂತವನು ಅಂತ ತಿಳ್ಕೊಳ್ದೆ ಅವನ ಕರ್ಕೊಂಡ್ಬಂದು ಒಳಗಾಕಿದೀರಾ? ಬುದ್ಧಿ ಇದೇನ್ರಿ ನಿಮ್ಗೆ? ಸರ್ಕಾರ ಎಲ್ಲ ಡಿಪಾರ್ಟ್ಮೆಂಟ್ಗೆ ಡ್ಯೂಟಿ ಮಾಡಿ ಅಂತ ಸಂಬಳ ಕೊಡ್ತಾರೆ. ಪೊಲೀಸ್ನವ್ರಿಗೆ ಮಾತ್ರ ಡ್ಯೂಟಿ ಮಾಡಬೇಡಿ ಅಂತ ಸಂಬಳ ಕೊಡ್ತಾರೆ. ಡ್ಯೂಟಿ ಮಾಡದೆ ಹೋದ್ರೆ ಪರ್ಸನಲ್ ಆಗಿ ಬೋನಸ್ ಕೂಡ ಕೊಡ್ತೀನಿ. ಏನೋ ಮೊದಲನೇ ಸಲ ತಪ್ಪು ಮಾಡಿದ್ಯಾ, ಕ್ಷಮಿಸಿದೀನಿ. ಅವ್ರನ್ನ ಬಿಟ್ಬಿಡು. ನೀನ್ ಯಾವನೋ ಕುನ್ನಿ, ಏಯ್ ತಂದೆ ಹೆಸರು ಹೇಳ್ಕೊಂಡು ಬದುಕೋ ನಾಯಿ. ಇನ್ನೊಂದ್ಸಲ ಅಂಥವ್ರ ಮಗ ಇಂಥವ್ರ ಮಗ ಅಂತ ಹೇಳ್ಕೊಂಡು ಬಂದು ಈ ತರ ಲುಚ್ಚ ಕೆಲಸ ಮಾಡಿದ್ರೆ ನಿನ್ನನ್ನು ಹೇಳ್ಕೊಂಡು ಬಂದು ಒಳಕ್ ಹಾಕ್ತೀನಿ. ಅಷ್ಟೇ ಅಲ್ಲ, ಈಗ ನೀನು ಮಾತಾಡಿದ್ದು ಪೂರ್ತಿ ರೆಕಾರ್ಡ್ ಮಾಡಿದ್ದೀನಿ. ಹೆಚ್ಚಿಗೆ ಬೊಗಳಿದ್ರೆ ಎಲ್ಲ ಮೀಡಿಯಾಗೆ ಕೊಟ್ಬಿಡ್ತೀನಿ. ಹುಷಾರ್. ಫೋನ್ ಇಡೋ ರಾಸ್ಕಲ್. ಅವನಿನ್ನು ಸೈಲೆಂಟ್ ಮೋಡೆ. ಏಯ್, ನಮ್ ಬಾಸ್ಗೆ ಆವಾಜ್ ಆಗ್ತೇನೆ. ಐತೆ ಐತೆ ನಿಂಗೆ. ಇನ್ಸ್ಪೆಕ್ಟರ್. ಎಸ್ ಸರ್. ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಈಗ ಮರಳು ದಂಧೆ ಜೋರಾಗಿ ನಡೀತಿದೆ. ಅದನ್ನ ಕೇರ್ಫುಲ್ ಆಗಿ ಡೀಲ್ ಮಾಡಬೇಕು. ಹೌದು ಸರ್. ಈಗ ಇದು ಮೊದಲು ಬೆಳಗಾಮಲ್ಲಿ ಮಾತ್ರ ನಡೀತಿತ್ತು ಸರ್. ಎಸ್, ಈಗ ಎಲ್ಲಾ ಕಡೆ ಶುರುವಾಗಿದೆ. ಕೆಲವು ರಾಜಕೀಯ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ. ಕಂದಾಯ, PWD, RTO, ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ಅಧಿಕಾರಿ ಸಿಬ್ಬಂದಿಯನ್ನು ದುರುಪಯೋಗ ಪಡಿಸ್ಕೊಂತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಯಾವುದಕ್ಕೂ ಯಾರಿಗೂ ಹೆದರದೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. FIR ರೆಡಿ ಮಾಡಿ ಈ ನನ್ನ ಮಕ್ಕಳನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೇನೆ. ಓಕೆ ಸರ್. ಚಿಕನ್ ಬಿರಿಯಾನಿ, ಕಲ್ಮಿ ಕಬಾಬ್, ಲೆಗ್ ಪೀಸು. ಆಹಾ, ಏನು ಗಮ್ಮಂತಿದ್ಯಪ್ಪ ನಾಟಿ ಕೋಳಿ. ತಲೆ ಕಾಲೆಲ್ಲ ನನಗೆ, ಮಿಕ್ಕಿದ್ದೆಲ್ಲ ನಿಮ್ಗೆ. ಏನಾಯ್ತು ನಿನ್ಗೆ? ಲೇ ಚಿನ್ನ ಬಂಗಾರ, ಏನಾಯ್ತಮ್ಮ? ಕೋಳಿ ಕನ್ಸು ಬಿತ್ತಾ? ಲೇ ಕನ್ಸು ಬಿತ್ತಾ? ಬೆಳಗಿನ ಜಾವತ್ ಕನ್ಸುರಿ ನಿಜ ಆಗತ್ತೆ. ಹೌದು ಕಣೆ, ನಮ್ ತಾತ ಹೇಳ್ತಿದ್ರು ಬೆಳಗಿನ ಜಾವತ್ ಕನ್ಸು ನಿಜ ಆಗತ್ತೆ ರೀ. ಈಗ ನನ್ ಕನ್ಸಲ್ಲಿ ನಾಟಿ ಕೋಳಿ ಸಾರು, ಚಿಕನ್ ಬಿರಿಯಾನಿ, ಗ್ರಿಲ್ ಚಿಕನ್, ಕಲ್ಮಿ ಕಬಾಬು ಎಲ್ಲ ತಿಂದ್ಬಿಟ್ಟೆ ರೀ. ಕನ್ಸಲ್ಲಿ ಇಷ್ಟು ತಿಂದ. ವೆರಿ ಗುಡ್. ಮಲ್ಕೊಂಡ ರೀ, ಬನ್ನಿ ಇಲ್ಲಿ. ಈಗ ನನ್ಗದೆಲ್ಲ ಬೇಕು, ತಂದ್ಕೊಡಿ. ಈಗ ಹಾ. ಈಗ ಎಲ್ಲಿಂದ ತಂದ್ಕೊಡ್ಲೆ? ಲೇ ಚಿನ್ನ ಬಂಗಾರ, ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳೆ. ಹೇಳಿ ಕೇಳಿ ಕಾನ್ಸ್ಟೇಬಲ್ ಕಣೆ. ಏನ್ ನನ್ಗೆ ಬರೋ ಏನೋ ನೀನ್ ಕೇಳ್ದಂಗೆ ರೋಡಲ್ಲಿ ಮಾರೋ ಈ ಗೋಬಿ ಮಂಚೂರಿನೋ ಚಿಕನ್ ಕಬಾಬ ಲಾಟಿ ತೋರಿಸಿ ತರ್ಬೋದಪ್ಪ. ಅದನ್ ಬಿಟ್ಟು ಈ 65, 55 ಎಲ್ಲಿಂದ ತಂದ್ಕೊಟ್ಟೆ? ಆಗಲ್ವಾ? ಆಗಲ್ಲ ಅಂದ್ರೆ ಎಲ್ಲ ಬಂದ್ ಅಷ್ಟೇ. ಹಂಗೆಲ್ಲ ಮಾಡ್ಬೇಡ್ಬೇಕು ಚಿನ್ನ. ಒಂದೇ ಒಂದ್ ಮುತ್ಕೊಡು. ಇದು ಕೂಡ ಬಂದು. ನಾನ್ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ, ನನಗ್ ಬೇಕೇ ಬೇಕು. ಚೀಟ್ ಮಾಡಾದ್ರೂ ತಗೊಂಡ್ ಬನ್ನಿ, ಇಲ್ಲ ಅಂದ್ರೆ ಗೊತ್ತಲ್ಲ ನಾನು ಏನ್ ಮಾಡ್ತೀನಿ ಅಂತ. ಬಾರೆ ಮಲ್ಕೊಳ್ಳ ಬಾರೆ. ಏನೆಯಾ ಹೆಂಗಸರು ಬೆಡ್ರೂಮು ಅಂತ ಒಂದು ಜಾಗನ ಬಂದ್ ಮಾಡಿ ನಮ್ಮನ್ನ ಹಾಕಿ ರುಬ್ಬುತ್ತಾರೆ. ಇಂಡಿಯಾ ಬಂದಾದ್ರೆ ತಡ್ಕೋಬಹುದು, ಇದು ಬಂದಾದ್ರೆ ಹೆಂಗಪ್ಪ ತಡ್ಕೊಳ್ಳೋದು ಈ ಮೂಡಲ್ಲಿ? ಸರಿ ಬಿಡ, ಹೇಳಿ ಕೇಳಿ ಪೊಲೀಸು ಎಲ್ಲ ಹೊರಗಡೆ ಬೀಟಿಂಗ್ ಗೀಟಿಂಗ್ ಹಾಕೊಂಡ್ಬಿಡ್ತೀನಿ ಬಿಡೆ. ಅದಕ್ಕೂ ಬಿಡಲ್ಲ, ಇದಕ್ಕೂ ಬಿಡಲ್ಲ. ಗೋವಿಂದ ನಮಸ್ಕಾರ ಬಾಸ್. ಬಾರ. ಏನ ಏನ್ ಬಾಸ್ ಬೆಳಗ್ಗೆನೆ ಕರ್ದಿದ್ದೀರಾ? ಏನ್ ಸಮಾಚಾರ? ನಮ್ಮ ಮನೇಲಿ ಕಣ್ಣಾಕಕ್ಕೆ ಓದಿದ್ದೆ ನನ್ ಮಗನೇ ಗೂಬಾಟ್. ನಿನ್ನೆ ಸ್ಟೇಷನ್ ಬಂದು ಮಾಮೂಲು ಕೊಡ್ಬೇಕಿತ್ತಲ್ಲ, ಎಲ್ಲ ಒಳಗೋಗಿದೆ. ಸಾರಿ ಬಾಸ್. ಆಫರ್
ನಾನು ನನ್ನ ಹೆಂಡತಿ ಒರೇನ್ ಮಾಲ್ನಲ್ಲಿ ಪಿಕ್ಚರ್ ನೋಡ್ಕೊಂಡು ಅಲ್ಲೇ ಫುಡ್ ಕೌಂಟಲ್ಲಿ ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಹೌದಾ? ತಗೊಳ್ಳಿ ಬಾಸ್. ಸದ್ಯಕ್ಕೆ ತಂದಲ್ಲ, ಉಳ್ಕೊಂಡೆ ನೀನು. ಲೇ ಗೋವಿಂದ, ಬರೀಲಿ. ನನ್ನ ಹೆಂಡತಿ ಕೋಳಿ ಮೇಲೆ ಆಸೆ ಪಡ್ಕೊಂಡು ಹಿಂಗಾರು ಮಾಡಿ 4-5 ಕೋಳಿನ ಹೆಂಗಾರು ದೇಬ್ಕೊಂಡ್ಬಿಡು. ಅಂದ್ರೆ ಕಳ್ತನ ಮಾಡ್ಕೊಂಬರ. ಏನ್ ಬಾಸ್, ದುಡ್ಡು ಕೊಟ್ರೆ ಅಂಗಡಿಯಲ್ಲೇ ಸಿಗುತ್ತಲ್ಲ. ಲೇ, ದುಡ್ಡು ಕೊಟ್ರೆ ಅಂಗಡಿಲಿ ಸಿಗತ್ತೋ, ಆದ್ರೆ ಅದು ತಿನ್ನಕ್ಕೆ ಮಜಾ ಇರಲ್ಲ ಕಣೋ. ಕದ್ದು ತಿಂದ್ರೆ ಅಲ್ವೇನೋ ಮಜಾ. ಯಾಕೋ ಪೊಲೀಸ್ನವ್ರಿಗೆ ಅವಮಾನ ಮಾಡ್ತೀಯಾ? ನನ್ನ ಮಗನೇ, ನಿನ್ನ ನಾನು ಯಾಕೆ ಇಟ್ಕೊಂಡಿದ್ದೀನಿ? ಕೆಲಸ ಮಾಡಕ್ಕೆ. ನಿಂದೇನ್ ಕೆಲಸ? ಕಳ್ತನ ಮಾಡೋದು. ಮುಚ್ಕೊಂಡು ಕಳ್ತನ ಮಾಡ್ಕೊಂಬಾ. ಗೋವಿಂದ, ನೀನ್ ಹೇಗೂ ಕದಿಯೋದಕ್ ಹೋಗ್ತಿದ್ಯಾ, ಎಳೆ ಕೋಳಿಗಳನ್ನ ಕರ್ಕೊಂಬಾ. ಓಕೆ ಮೇಡಮ್. ಅದೆಲ್ಲ ಕರೆಕ್ಟ್ ಮಾಡ್ತಾನೆ ಕಳ್ಳನ ಮಗ. ಅಪ್ಪ ನಿಮ್ ಸಂಬಳದೊಳಗೆ ಕೋಳಿ ತರ್ಬೋದಲ್ವಾ ಅಪ್ಪ? ಅಮ್ಮ, ನಾವು ಗೌರ್ಮೆಂಟ್ ಕೆಲಸದವ್ರಮ್ಮ. ನಮಗ್ ಬರೋ ಸಂಬಳದಲ್ಲಿ ಕೋಳಿ ಅಲ್ಲ, ಕೋಳಿದು ಗುಂಡೆಕಾಯಿ ಕೂಡ ತಗೊಳಕ್ಕಾಗಲ್ಲ. ಗಿಂಬ್ಳ ತಗೊಂಡ್ರೆ ಬೇರೆಯವ್ರ ಲೆವೆಲ್ಗೆ ನಾವು ಜೀವನ ಮಾಡಕ್ ಸಾಧ್ಯ. ಈಗ ನಿಮ್ ಸ್ಕೂಲಲ್ಲಿ ಗಾಂಧೀಜಿ ಬಗ್ಗೆ ಹೇಳಿದಾರೆ ತಾನೆ? ಗಾಂಧೀಜಿ ತರ ಜೀವನ ಮಾಡಕ್ ಹೋದ್ರೆ ನಮ್ ಮೈ ಮೇಲೆ ಸಿಂಗಲ್ ಬಟ್ಟೆನೂ ಇರಲ್ಲ. ಹಂಗಂತ ನೀನೇ ಕಳ್ತನ ಮಾಡಕ್ ಕೇಳ್ತಾ ಇದ್ಯಾ? ಅಯ್ಯೋ, ಹಂಗಲ್ಲ ಮಾತಾಡ್ಬೇಡಮ್ಮ. ಕಳ್ಳ ಪೊಲೀಸು ಇಬ್ರು ಒಂದೇ. ನಾವಿಬ್ರು ಅವಳಿ ಜವಳಿ ಮಕ್ಳಿದ್ದಂಗೆ. ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ವೇನ? ಈಗ ನೀನ್ ದೊಡ್ಡವಳಾದ್ಮೇಲೆ ನಿನ್ಗೆ ಮದುವೆ ಮಾಡ್ಬೇಕು ತಾನೆ. ಪ್ಯಾಲೇಸ್ ಅಲ್ಲಿ ಮದುವೆ ಮಾಡಕ್ ಆಗದೆ ಹೋದ್ರು ನಿಮ್ ಗಂಡನ ಕಡೆ ಹೇಳ್ದಂಗೆ ಗಂಗಮ್ಮ ತಿಮ್ಮಯ್ಯ ಚೌಲ್ಟಿಲಾದ್ರೂ ಮದುವೆ ಮಾಡ್ಬೇಕು ತಾನೆ ಅಲ್ವಾ? ಅದಕ್ಕೆ ನೀನ್ ದೊಡ್ಡವಳಾಗಷ್ಟಲ್ಲಿ ಇಂತ 16 ಜನ ಕಳ್ಳನ ಮಕ್ಕಳನ್ನ ಗುಡ್ಡೆ ಹಾಕ್ಬಿಟ್ರೆ ಅವ್ರ ದುಡ್ಡನ್ನ ಗುಡ್ಡೆ ತರ್ತಾರೆ. ನಿನ್ನ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬೋದು. ಸದ್ಯಕ್ಕೆ ನೀನ್ ತಿಂಡಿ ತಿನ್ಕೊಂಡು ಸ್ಕೂಲ್ಗೆ ಹೋಗ್ಬೋದು. ಕರ್ಕೊಂಡೋಗಿ ನಡಿ ಪುಟ, ನಿನ್ಗದೆಲ್ಲ ಗೊತ್ತ. ನೀನು ಕೋಳಿ ಹೊಡ್ಕೊಂಬ ಹೋಗ. ಓಕೆ ಬಾಸ್. ಬಂಗಾರಿ, ಮಸಾಲೆ ರೆಡಿ ಮಾಡ್ಕೋ. ಫುಲ್ಲು ಕೋಳಿನೇ ಫ್ರೈ ಮಾಡ್ಬಿಟ್ಟಿದ್ಯಾ. ಲೆಗ್ ಪೀಸು. ಮಮ್ಮಿ, ಡ್ಯಾಡಿ, ಕಮಾನ್. ಬಂದೆ. ನೀವಿಬ್ರು ಮದ್ವೆ ಆಗದಂತ ನಾನ್ ನೋಡಕ್ಕಾಗ್ಲಿಲ್ಲ. ಸೊ ಇವಾಗ ನೀವಿಬ್ರು ಹಾರ ಬದಲಾಯಿಸ್ಕೊಂಡು ತಗೊಳ್ಳಿ. ನಾಚ್ಕೊಬೇಡ, ಹಾಕು. ಅಯ್ಯೋ, ಹಾಗೆಲ್ಲ ಏನಿಲ್ಲ. ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ. ಸೋ ಕ್ಯೂಟ್. ಸಂತೋಷನಾ? ಥ್ಯಾಂಕ್ ಯು ಪಾ. ಸೊ ಇವಾಗ ಕೇಕ್ ಕಟ್ ಮಾಡ್ಬೇಕು. ಓಕೆ? ಇದು ಬೇರೆ ಇದೆಯಾ? ಕಾಸಿನ ಸರ, ಮುತ್ತಿನ ಹಾರ. ಬೆಳಗಿನ ಯಾವತ್ತು ಕಾಣಿಸ್ಬಿತ್ತಾ? ಅಯ್ಯೋ ನಿನ್ನ, ಏನಾಯ್ತಮ್ಮ? ನನಗೆ ಕನ್ಸಲ್ಲಿ ನಮ್ಮ ಮನೆ ದೇವ್ರು ಕೊಲ್ಲೂರ್ ಮೂಕಾಂಬಿಕೆ ಬಂದು. ತಾಯಿ ಬಂದಿದ್ಲಾ? ಅಮ್ಮ, ತಾಯೇ, ಬೆಳಿಗ್ಗೆ ಅವಳು ಕನ್ಸಲ್ ಬಂದ್ಯಮ್ಮ. ಕೇಳ್ತೀನಮ್ಮ, ನೀನ್ ಏನ್ ಹೇಳಿದ್ರು ಅದನ್ನ ನಾನು ಪಾಲಿಸ್ತೀನಮ್ಮ. ಏನ್ ತಲೆ ಮುಡಿ ಕೇಳಿದ್ಲ ತಾಯಿ? ಇಲ್ಲ ರೀ. ಇಲ್ಲಾಂದ್ರೆ ನೀನು ಅಲ್ಲಿ ತಾಯಿ ದೇವಸ್ಥಾನದಲ್ಲಿ ನೆಲ್ಬಾವಿ ಇದೆಯಲ್ಲ, ಅಲ್ಲಿ ತಣ್ಣನೆ ನೀರಲ್ಲಿ ಸ್ನಾನ ಮಾಡಿ 100 ಸುತ್ತು ಉರುಳು ಸೇವೆ ಮಾಡು ಅಂದ್ಲ ತಾಯಿ. ಇಲ್ಲ, ಆ ತಾಯಿ ಮೂಗಲಿ ವಜ್ರದ ಮೂಗುತಿ ಇದೆಯಲ್ಲ, ಅದೇ ತರ ನೀನು ಮಾಡ್ಸಾಕು ಅಂದ್ಲು. ಸರಿ ತೋಗು. ಆಮೇಲೆ ಆ ತಾಯಿ ಕತ್ತಲ್ಲಿ ಒತ್ತಿನ ಕಾಸಿನ ಸರ ಇದೆಯಲ್ಲ, ಅದೇ ತರ ಒತ್ತಿನ ಕಾಸಿನ ಸರ ನೀನು ಮಾಡಿಸ್ಕೊ ಅಂದ್ಲು. ಮಟಾಶೂ ಅನ್ನು. ಆ ತಾಯಿ ಇನ್ನೊಂದು ಹೇಳಿರ್ಬೇಕಲ್ಲ, ಅವ್ರ ಕೈಯಲ್ಲಿ ಒಂದು ಚಿನ್ನದ ಕತ್ತಿ ಇದೆಯಲ್ಲ, ಅದೇ ತರ ಕತ್ತಿ ನೀನು ಮಾಡಿಸ್ಕೊಂಡು ನಿನ್ನ ಗಂಡ ಗಿಮಿ ಕಂದ್ರೆ ಚುಚ್ಚಿಬಿಡು ಅಂತ ಹೇಳಿರ್ಬೇಕಲ್ಲ. ಏನ್ರಿ ನೀವು ಕಾನ್ಸ್ಟೇಬಲ್ ಆಗಿ ಕಳ್ಳನ್ ಮಗನ್ ತರ ಮಾತಾಡ್ತಿರಲ್ಲ? ಬರೀ ಇದನ್ ಬಿಟ್ರೆ ಏನು ಬರಲ್ಲ ನಿಮ್ಗೆ. ನೀವೇನು ದೊಡ್ಡ ಶ್ರೀಮಂತ ಅಂತ ನಾನ್ ಕಟ್ಕೊಳ್ಳಿಲ್ಲ. ಏನೋ ಹೆಡ್ ಕಾನ್ಸ್ಟೇಬಲ್ ಸಮಥಿಂಗ್ ಗಿಮ್ಥಿಂಗ್ ಅಂತ ತಂದು ಮೈ ತುಂಬಾ ಬಂಗಾರ ಹಾಕ್ತಾರೆ ಅಂತ ಆಸೆ ಪಟ್ಟು ಮಾಡ್ಕೊಂಡೆ. ಹೌದು, ಸಮಥಿಂಗ್ ಗಿಮ್ಥಿಂಗ್ ಅಂತ ರಾಗ ಎಳೆಯಂಗಿಲ್ಲ ನೀವು. ಈ ಕಿತ್ತೋಗಿರೋ ಮುಸುಡಿನ ಇನ್ಯಾರು ಮಾಡ್ಕೋತಿದ್ರು ರೀ? ಇದೆಲ್ಲ ನನ್ಗೋಸ್ಕರ ಅಲ್ಲ ರೀ,
ನಿಮ್ಗೋಸ್ಕರನೇ. ನಾನು ಮೈ ತುಂಬಾ ಬಂಗಾರ ಹಾಕೊಂಡು ಸಾಕ್ಷಾತ್ ಲಕ್ಷ್ಮಿ ತರ ಈ ಮನೆಯೆಲ್ಲ ಓಡಾಡ್ತಾ ಇದ್ರೆ ಅದ್ರಿಂದ ನಿಮ್ಗೆ ಅದೃಷ್ಟ ಕುಲಾಯಿಸಿ ಈ ಹೆಡ್ ಕಾನ್ಸ್ಟೇಬಲ್ ಇಂದ ಇನ್ಸ್ಪೆಕ್ಟರ್ ಪೋಸ್ಟ್ ಗೆ ಪ್ರಮೋಷನ್ ಸಿಕ್ಬಿಡುತ್ತೆ ರೀ. ಅಷ್ಟೇ ಅಲ್ಲ, ನಾನು ನಿಮ್ ಕಣ್ಣು ಮುಂದೆ ಮುತ್ತೈದೆಯಾಗಿ 100 ವರ್ಷ ಸುಖವಾಗಿ ಬಾಳ್ತೀನಂತೆ. ಅಯ್ಯೋ, ಇಷ್ಟೆಲ್ಲ ತಾಯಿ ಕನ್ಸಲ್ ಬಂದ್ ಹೇಳಿದ್ಲ. ಕರೆಕ್ಟ್ ಹೇಳವಲೆ ಅಮ್ಮ, ಎಲ್ಲ ಓಕೆ, ಹೆಡ್ ಕಾನ್ಸ್ಟೇಬಲ್ ಇಂದ ಇನ್ಸ್ಪೆಕ್ಟರ್ ಆಗೋದು ಓಕೆ, ಆದ್ರೆ ಈ ಸಮಥಿಂಗ್ ಬೇಕಾ ತಾಯೇ? ಬೇಕಾ? ಏನು ಬೇಕು? ಇದೆಲ್ಲ ನೀವು ತಂದು ಕೊಡ್ಬೇಕು. ಇಲ್ಲ ಅಂದ್ರೆ ಏನು ಬೆಡ್ರೂಮ್ ಬಂದು, ಮಕ್ಕಳ ಮನೆ ಬಂದು, ಹಾಲ್ ಕೊಡೋದ್ ಬಂದು, ಹಾಲ್ ಬಂದ್. ಅಯ್ಯೋ ನನ್ ಚಿನ್ನ, ಬಾರಿ ಬೇಜಾರ್ ಮಾಡ್ಕೊಬಿಡಕನೆ. ಇವತ್ ರಾತ್ರಿ ನಾನು ನಂತರನೇ ಕಿತ್ತೋಗಿರೋ ಇಬ್ರು ಪೀಸಿಯನ್ನ ರಾಜ ಮಾರ್ಕೆಟ್ ಒಳಗೆ ಕಳ್ಸಿ ಅಲ್ಲಿರೋ ಚಿನ್ನದ ಅಂಗಡಿನೆಲ್ಲ ಕನ್ನ ಹಾಕ ಕೇಳ್ಬಿಡ್ತೀನಿ. ಜೊತೆಗೆ ಅವಿನ್ಯೂ ರೋಡಲ್ಲಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಜಿಲೇಬಿ ಆಗ್ತಿರ್ತಾರಂತೆ, ಅದನ್ನು ಪಾರ್ಸಲ್ ತರ ಕೇಳ್ಬಿಡ್ತೀನಿ. ಈಗ ನಿನ್ ಖುಷಿನಾ? ತುಂಬಾ ಖುಷಿ ಆಗ್ತಿದೆ. ಈಗ ಯಾವುದು ಬಂದಿಲ್ಲ, ಎಲ್ಲ ಓಪನ್. ನೋಡು, ಬೆಳಿಗ್ಗೆ 5:45 ನಾ ರಿಪೋರ್ಟ್ ಮಾಡ್ಕೋಬೇಕು. ಒಂದ್ 5 ನಿಮಿಷ ನೀನ್ ನನ್ನ ಜೊತೆ ರಿಪೋರ್ಟ್ ಮಾಡ್ಕೊಂಡ್ಬಿಡು. ಕಂಬ್ಲಿ ಓದ್ಕೊಂಡ್ಬಿಡ. ಬೆಂಗಳೂರಿನಲ್ಲಿ ನಾಳೆ ಬೆಳಿಗ್ಗೆ 9ರಿಂದ ಸಂಜೆ 6ರವರೆಗೆ ಪೊಲೀಸರಿಂದ ಮುಷ್ಕರ. ನಮಸ್ಕಾರ ಬಾಸ್. ಬಾರಪ್ಪ ಗೋವಿಂದ, ಕರೆಕ್ಟ್ ಟೈಮ್ ಬರ್ತೀಯಲ್ವ ಕಳ್ಳನ ಮಗ ನೀನು. ಎಲ್ಲಪ್ಪ ಕಲೆಕ್ಷನ್? ತಗೊಳ್ಳಿ, ನೆನ್ನೆ ಕಲೆಕ್ಷನ್. ವೆರಿ ಗುಡ್ ರಾ. ಏನು ವೇಟ್ ಕಮ್ಮಿ ಇದೆ? ಸಂತೋಷ ಪಡಿ. ಈ ಹೆಂಗಸರೆಲ್ಲ ಹುಷಾರಾಗೋಗ್ಬಿಟ್ಟವ್ರೆ. ಹೊರಗಡೆ ಬರ್ಬೇಕಾದ್ರೆ ಹಾಕೊಂಡಿರೋ ಒಡವೆಗಳನ್ನೆಲ್ಲ ಮನೆಯಲ್ಲೇ ಬಿಚ್ಚಿಗೆ ಬಿಟ್ಟು ಬರ್ತಾರೆ. ಗಂಡ ಕಟ್ಟಿ ತಾಳಿನು. ಲೇ, ಆ ದೇವಸ್ಥಾನದ ಹತ್ರ ಹೋಗಲೇ 1000 ಜನ ಹೆಂಗಸರು ಮೈ ಮೇಲೆ ಏರ್ಕೊಂಡ್ಬರ್ತಾರೆ ಒಡವೆನ. ಬಾಸ್, ವಿಗ್ರಹಕ್ಕೆ ಡೂಪ್ಲಿಕೇಟ್ ಒಡವೆ ಹಾಕಿ ಡೆಕೋರೇಷನ್ ಮಾಡ್ತಾರೆ. ಇದನ್ನ ನೋಡ್ಬಿಟ್ಟು ಹೆಂಗಸರೆಲ್ಲ ಮೈ ತುಂಬ ಒಡವೆ ಹಾಕೊಂಡು ಅಲ್ಲ ಹಾಚ್ಕೊಂಡು ಸಿಂಗಾರ ಮಾಡ್ಕೊಂಡು ಬರ್ತಾರೆ. ಅವ್ರ ಹತ್ರ ಏನು ಕಿತ್ಕೊಳ್ಳೋದು? ಇದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಬೇಜಾರಾಗೋಗ್ಬಿಟ್ಟೈತೆ. ಕಳ್ತನ ಬಿಟ್ಬಿಡ್ಬೇಕು ಅಂತಿದ್ದೀನಿ. ಅಯ್ಯೋ ಕಳ್ಳನ ಮಗನಲ್ಲಿ, ಕಳ್ಳರು ಕಳ್ತನ ಬಿಡೋದು, ಈ ಪೊಲಿಟಿಷಿಯನ್ಸ್ ಪಾಲಿಟಿಕ್ಸ್ ಬಿಡೋದು, ಸಿಗರೇಟ್ ಸೇದೋದು ಬಿಡೋದು, ವ್ಯಭಿಚಾರಿಗಳು ವ್ಯಭಿಚಾರ ಮಾಡೋದು ಬಿಡೋದು, ನಮ್ಮಂತ ಪೊಲೀಸರು ರೋಲ್ ಕಾಲ್ ಕಿತ್ಕೊಳ್ಳೋಕೆ ಬಿಡೋದು, ಇದೆಲ್ಲ ನಡೆಯುತ್ತೇನೋ? ಲೇ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾನೆ ಇರ್ಬೇಕು. ಆವಾಗಲೇ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ. ಕೂತ್ಕೊಳ್ಳಿ. ಲೇ ನೋಡು, ನಾಳೆ ಬೆಳಿಗ್ಗೆ ಪೊಲೀಸ್ನವರು ಮುಷ್ಕರ ಮಾಡ್ತವ್ರೆ. ರೋಡಲ್ಲಿ ಒಬ್ಬ ಪೊಲೀಸ್ ಇರಲ್ಲ, ಎಲ್ಲ ಅಂಗಡಿ ಮುಂದೆ ಖಾಲಿ, ನೋ ಪ್ರೊಟೆಕ್ಷನ್. ನನ್ನ ಹೆಂಡತಿ ಒಡವೆಗಳು ಮಾಡಿಸ್ಕೊಂಬರ ಕೇಳೋಳು. ಆಗೋಳ ಬಂದ್ಲು ನೋಡು. ಗೋವಿಂದ, ನೀನ್ ಎತ್ತೋದ್ಯಾ 2 ಸೆಟ್ಟು ಮೂಗುತಿಯಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಇರ್ಬೇಕು ಅಂತದ್ ಎತ್ತೋ. ಕಾಫಿ ತಗೊಂಡ್ಬರ್ತೀನಿ. ಆಮೇಲೆ ಮರ್ತೋಯ್ತು ನನ್ಗೆ, ಈ ಲಕ್ಷ್ಮೀ ವೆಂಕಟೇಶ್ವರಂದು ಒಂದ್ ಮೂರ್ತಿ ಸಿಕ್ಕಿದ್ರೆ ಅದನ್ನ ಎತ್ಬಿಡು. ಸ್ವಲ್ಪ ದೊಡ್ಡದಾಗಿರ್ಲಿ. ಹಬ್ಬ ಬಂತು, ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ. ನಿನ್ ಪುಣ್ಯ ಬರುತ್ತೆ. ಮೇಡಮ್, ಇನ್ನೇನ್ ಹೇಳ್ಬೇಕು ಒಟ್ಟಿಗೆ ಹೇಳ್ಬಿಡಿ ಮೇಡಮ್. ಸಾಕು, ಕರ್ಮ ನಮ್ಗ್ಯಾಕೆ, ಈಗ ಅಷ್ಟು ತಗೊಂಡ. ನೋಡೋ ಗೋವಿಂದ, ಈ ಲಕ್ಷ್ಮಣ ಗೋಲ್ಡ್ ಪ್ಯಾಲೇಸ್, ಭೀಮಣ್ಣನ್ ಜ್ಯುವೆಲರಿ, ಚೆನ್ನಮ್ಮನ್ ಚಿನ್ನ, ಇಲ್ಲೆಲ್ಲ ಯಾರು ಇರ್ಲ ಕೊಡು. ನೀನ್ ಆ ಕಡೆ ಒಂದ್ ರೌಂಡ್ ಬರೋ, ನಾನೇ ಎಲ್ಲ ಎತ್ಕೊಡ್ತೀನಿ. ಎತ್ತು ಬಿಡು. ಈಗ ಹೋಗು. ಓಕೆ ಬಾಸ್. ಕಾಪಿ ಗಿಪಿ ಕುಡ್ದೇನಪ್ಪ? ಇಲ್ಲ ಬಾಸ್. ಅಲ್ಲಿ ಪಕ್ಕದಲ್ಲಿ ಅಟ್ಟಿ ಕಾಪಿ ಇದೆ, ಕುಡ್ಕೊಂಡು ಹೋಗ್ಬಿಡು. ಹೋಗು. ಬ್ರೇಕಿಂಗ್ ನ್ಯೂಸ್. ಶಾಂತಿ ಭದ್ರತೆಯನ್ನು ಕಾಪಾಡಬೇಕಾಗಿರುವ ಆರಕ್ಷಕರಿಗೆ ತಮ್ಮ ಜೀವಕ್ಕೆ ಭದ್ರತೆ ಇಲ್ಲ. ತಾವು ಕೇಳೋ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಜೂನ್ 4ರಂದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ದೊಡ್ಡ ಧರಣಿ ಮುಷ್ಕರ ಏರ್ಪಡಿಸಲಾಗಿದೆ. ತಮ್ಮ ಬೇಡಿಕೆಗಳನ್ನ ಮೀಡಿಯಾ ಮುಖಾಂತರ ಸರ್ಕಾರಕ್ಕೆ ಪೊಲೀಸ್ ಅಧಿಕಾರಿಗಳು ವಿವರಣೆಯನ್ನ ಕೊಟ್ಟಿದ್ದಾರೆ. ಈ ಪೊಲೀಸ್ ಧರಣಿ ಮುಷ್ಕರ ಪ್ರಾರಂಭವಾದರೆ ರಾಜ್ಯದಲ್ಲಿ ಶಾಂತಿ ಭದ್ರತೆಗೆ ಭಂಗ ಬಂದು ರಾಜ್ಯ ಅಲ್ಲೋಲ ಕಲ್ಲೋಲ ಆಗುತ್ತದೆ ಎಂದು ಜನರು ಭಯಗೊಂಡಿದ್ದಾರೆ. ಪೊಲೀಸ್ ಇಲಾಖೆಯವರು ಕೇಳೋ ಬೇಡಿಕೆಗಳಿಗೆ ನ್ಯಾಯ ಇದೆ, ಆದರೆ ಈ ಮುಷ್ಕರದ ಹಿಂದೆ ಕೆಲವು ದುಷ್ಟ ಶಕ್ತಿಗಳ ಅಟ್ಟಹಾಸ ಇದೆ ಎಂದು ಕೆಲವರು ಆಪಾದಿಸಿದ್ದಾರೆ. ಅದೂ ಅಲ್ಲದೆ ಈ ಮುಷ್ಕರಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ರಿಟೈರ್ಡ್ ಆದವರು, ಸಸ್ಪೆಂಡ್ ಆದವರ ಕೈವಾಡ ಇದೆ ಎಂದು ತಿಳಿದು ಬಂದಿದೆ. ಅಯ್ಯಯ್ಯೋ, ಸ್ವರಾಜ್ಯ ಬಂದು 70 ವರ್ಷ ಆಯ್ತು. ನಾನ್ ಕಾಕಿ ಬಟ್ಟೆ ಹಾಕೊಂಡು 30 ವರ್ಷ ಆಯ್ತು. ಈ ಪೊಲೀಸ್ ಸ್ಟ್ರೈಕ್ ಅನ್ನೋದನ್ನ ನಾನ್ ನೋಡೇ ಇಲ್ವಲ್ಲ. ನಾನ್ ಕೇಳೇ ಇಲ್ಲ ಬಸಣ್ಣ. ನಮ್ ಸ್ಟೇಟ್ ಅಲ್ಲಿ ಸ್ಟೂಡೆಂಟ್ಸು, ಲಾಯರ್ಸು, ಡಾಕ್ಟರ್ಸು, ರಾಜಕೀಯ ನಾಯಕರು, ರೈತರು ಯಾರೇ ಸ್ಟ್ರೈಕ್ ಮಾಡ್ಲಿ, ಜನಸಾಮಾನ್ಯರಿಗೆ ತೊಂದರೆ ಆಗದಿರಂಗೆ ನೋಡ್ಕೋಬೇಕಾಗಿರೋ ಡಿಪಾರ್ಟ್ಮೆಂಟ್ ನಮ್ದು. ಅಂತದ್ರಲ್ಲಿ ನಾವೇ ಸ್ಟ್ರೈಕ್ ಮಾಡೋದಾ? ಬಸಣ್ಣ, CI ಸಾಹೇಬ್ರು ಸೈಲೆಂಟ್ ಆಗಿ ಹೋಗ್ತಾ ಇದಾರೆ. ಎಲ್ಲಿ ವೈಲೆಂಟ್ ಆಗ್ತಾರೋ ಏನೋ.
ಸರ್, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಮುತ್ತು ಸರ್. ಸ್ವಲ್ಪ ಆಚೆ ಇರಿ. ಸರಿ ಸರ್. ಹೇಳಿ ಮಿಸ್ಟರ್ ಭರತ್ ಕುಮಾರ್. ಸರ್, ನೀವೊಂದು 5 ನಿಮಿಷ ನಿಮ್ಮ ಅಧಿಕಾರ ಕುರ್ಚಿಯಿಂದ ಎದ್ದು ನೀವೊಬ್ಬ ಗೃಹ ಮಂತ್ರಿ ಅನ್ನೋ ವಿಷಯನ ಪಕ್ಕಕ್ಕಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯರಾಗಿ ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಸರ್. ವಾಟ್? ವಿತ್ ಆಲ್ ರೆಸ್ಪೆಕ್ಟ್ ಯು ಅಂಡ್ ಅವರ್ ಕಾನ್ಸ್ಟಿಟ್ಯೂಷನ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಸರ್. ಪ್ಲೀಸ್ ಸರ್, ಪ್ಲೀಸ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ ಸರ್, ಸರ್ಕಾರದ ಕೆಲಸವನ್ನು ದೇವರ ಕೆಲಸವೆಂದು ಭಾವಿಸಿ ಕಾನೂನು ಕಟ್ಟಳೆಯ ನಿಬಂಧನೆಯನ್ನು ಕಡೆಗಣಿಸದೆ ಕರ್ತವ್ಯವನ್ನು ನಿರ್ವಹಿಸುತ್ತೇನೆಂದು ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ ಎಂದು ಪ್ರಮಾಣ ಮಾಡಿದ 6,200 ಪೊಲೀಸ್ ಆಫೀಸರ್ಸ್, 9,800 ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಸ್, 80,000 ಪೊಲೀಸ್ ಕಾನ್ಸ್ಟೇಬಲ್ಸ್ ಪ್ರತಿದಿನ ನೀಟಾಗಿ ಶೇವ್ ಮಾಡಿಕೊಂಡು ಸ್ಟಿಫ್ ಆಗಿ ಯೂನಿಫಾರ್ಮ್ ಹಾಕೊಂಡು ಡಿಸಿಗ್ನೇಷನ್ ಬೇರೆ ಆದ್ರೂ PC-ನಿಂದ DG ವರೆಗೂ ಸಿವಿಲ್ ಆಗ್ಲಿ, DAR ಆಗ್ಲಿ, KSRP ಆಗ್ಲಿ, ವೈರ್ಲೆಸ್ ಆಗ್ಲಿ, ಫಿಂಗರ್ ಪ್ರಿಂಟ್ಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಸೈಬರ್ ಆಗ್ಲಿ, CCB ಆಗ್ಲಿ, ಪ್ರತಿದಿನ ಪ್ರತಿ ಯೂನಿಟ್ ನಲ್ಲೂ ಕೆಲಸ ಮಾಡ್ತಿರೋ ಪೊಲೀಸ್ಗೆ ಸಿಗ್ತಿರೋ ಗೌರವ ಏನ್ ಸರ್? ಪ್ರೊಫೆಷನಲ್ ಆಗಿ ಡ್ಯೂಟಿಯಲ್ಲಿ ನಾವು ಹಾಕೋ ಪ್ರತಿ ಹೆಜ್ಜೆಲು, ತಗೊಳ್ಳೋ ಪ್ರತಿ ಆಕ್ಷನ್ ನಲ್ಲೂ ಎಲ್ಲ ಆತಂಕಗಳೇ. ಒಬ್ಬ ತಪ್ಪು ಮಾಡಿದ ಕ್ರಿಮಿನಲ್ ನಾವು ಪ್ರಾಣನೂ ಲೆಕ್ಕಿಸದೆ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ತಂದು ಹಾಕಿದ್ರೆ ಅವನಿಗೆ ಯಾವ ಶಿಕ್ಷೆನೂ ಕೊಡಕ್ಕಾಗಲ್ಲ, ಕೊಡೋ ಅಧಿಕಾರನೂ ಇಲ್ಲ. FIR ಬರಿಬೇಕು, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಕೇಳಿದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಹೀಗಿರೋವಾಗ ಅವನು ನಮ್ಮವನು, ಅವನ್ನ ಬಿಡ್ಬಿಡಿ ಅಂತ ಫೋನ್ ಕಾಲ್ಸ್ ಬೇರೆ ಯಾಕೆ ಬಿಡ್ಬೇಕು ಸರ್? ಏರಿಯಾ ಕಾರ್ಪೊರೇಟ್ರೇ ಆಗ್ಲಿ, MLA ಆಗ್ಲಿ, MP ಆಗ್ಲಿ, ಕೊನೆಗೆ ನಿಮ್ಮಂತ ಮಿನಿಸ್ಟ್ರೇ ಆಗ್ಲಿ, ಯಾರೇ ಫೋನ್ ಮಾಡಿದ್ರು ನಮ್ಮನ್ನ ನಿಷ್ಠೆಯಿಂದ ಕೆಲಸ ಮಾಡೋಕೆ ಅವಕಾಶ ಮಾಡ್ಕೊಡಿ ಸರ್. ಒಂದ್ ವೇಳೆ ನನ್ನಂತವರು ಡ್ಯೂಟಿ ಇಸ್ ಗಾಡ್, ನೋಬಡಿ ಇಸ್ ಅಬೌವ್ ಲಾ ಅನ್ಕೊಂಡು ಸಿನ್ಸಿಯರ್ ಆಗಿ ನಮ್ಮ ಕರ್ತವ್ಯ ನಿಭಾಯಿಸಿದ್ರೆ ಟ್ರಾನ್ಸ್ಫರು, ಸಸ್ಪೆನ್ಷನ್, ಇದು ಯಾವ ನ್ಯಾಯ ಸರ್? ಈಗ ಪರ್ಸನಲ್ ಲೈಫ್ ಬಂದ್ರೆ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಹಬ್ಬ ಗಿಬ್ಬ ಅಂತ ರಜೆಗಳಿರುತ್ತೆ. ಆದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ 24/7 24 ಗಂಟೆ 365 ದಿನ ಡ್ಯೂಟಿ ಮಾಡ್ತೀವಿ. ಯಾಕೆ? ನಮಗೆ ಹೆಂಡತಿ ಮಕ್ಕಳಿಲ್ವಾ? ನಾವು ಮನುಷ್ಯರಲ್ವಾ? ನಮ್ಮ ಕೊಡೋ ರೇಷನ್ ಆಗ್ಲಿ, ಕ್ವಾರ್ಟರ್ಸ್ ಆಗ್ಲಿ, ಸಂಬಳ ಆಗ್ಲಿ, ಅಲೌನ್ಸಸ್ ಆಗ್ಲಿ, ನಮ್ಮ ಮಕ್ಕಳ ಎಜುಕೇಶನ್ ಆಗ್ಲಿ, ನಮ್ಮ ಕೊಡೋ ಪ್ರಮೋಷನ್ ಆಗ್ಲಿ, ನಮಗೆ ಬರೋ ರಿಟೈರ್ಮೆಂಟ್ ಪೆನ್ಷನ್ ಆಗ್ಲಿ, ಇವೆಲ್ಲದಲ್ಲೂ ಬದಲಾವಣೆ ಆಗ್ಬೇಕು ಅಂತ ನಾವು ಬೇಡ್ಕೊಳ್ಳೋದು ತಪ್ಪಾ ಸರ್? ಪೊಲೀಸ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ನಾವು ಇದನ್ನೆಲ್ಲ ತಡ್ಕೊಳಕ್ಕಾಗ್ತಾ ಇಲ್ಲ ಸರ್. ಕ್ಷಣ ಕ್ಷಣಕ್ಕೂ ಕೊರಗ್ತಾ ಇದೀವಿ ಸರ್. ನಮ್ಮ ಸಹನೆನ ಕಳ್ಕೊಂತಾ ಇದೀವಿ ಸರ್. ಕಳ್ಕೊಂಡೆ ಇವತ್ತು ಪೊಲೀಸ್ ಬಂದ್ಗೆ ಕರೆ ನೀಡಿದೀವಿ ಸರ್. ಒಂದು ಸಲ ಯೋಚನೆ ಮಾಡಿ ಸರ್, ನಾವು ನಿಜವಾಗಿ ಸ್ಟ್ರೈಕ್ ಮಾಡಿದ್ರೆ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಆಗುತ್ತೆ. ಬೇಡ ಸರ್, ಆ ಪರಿಸ್ಥಿತಿ ಬರೋದು ಬೇಡ ಸರ್. ಪ್ಲೀಸ್ ಸರ್, ಪ್ಲೀಸ್ ಸಿಸ್ಟಮ್ನ ಬದಲಾಯಿಸಿ ಸರ್. ಅಂದ್ರೆ ನಮ್ಮ ವ್ಯವಸ್ಥೆ ಸರಿ ಇಲ್ವಾ? I won't blame the system. I will face the system. I will force the system to create a real police system. ರಾಜ್ಯದ ರಕ್ಷಣೆಗೋಸ್ಕರ ಹೋರಾಡೋ ನಮ್ಮೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ 96,000 ಜನ ಪೊಲೀಸರ ಪ್ರತಿನಿಧಿಯಾಗಿ ನಮ್ಮ ನ್ಯಾಯವಾದ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ ಸರ್. ಮಾಡ್ಲಿಲ್ಲ ಅಂದ್ರೆ ಈ ಸ್ಟ್ರೈಕ್ ಅನಿವಾರ್ಯ. ಮನುಷ್ಯರಾಗಿ ಯೋಚಿಸಿ, ಮಂತ್ರಿಯಾಗಿ ಆದೇಶ ಹೊರಡಿಸಿ. CM ಸಾಹೇಬ್ರೆ ಕನೆಕ್ಟ್ ಮಾಡಿ. ಈಗ ತಾನೇ ಬಂದ ಸುದ್ದಿ. ಇವತ್ತು ರಾಜ್ಯ ಶಾಂತಿಯುತವಾಗಿದೆ ಅಂದ್ರೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣ. ಹಗಲು ರಾತ್ರಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದುಡಿತಾರೋ ಪೊಲೀಸ್ನವರ ಎಲ್ಲಾ ಬೇಡಿಕೆಗಳನ್ನ ಇನ್ಸ್ಪೆಕ್ಟರ್ ಭರತ್ ಕುಮಾರ್ ಅವರು ಗೃಹ ಮಂತ್ರಿಗಳ ಗಮನಕ್ಕೆ ತಂದಾಗ ಅವರು ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿ ನೀಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 2-3 ದಿನಗಳಲ್ಲಿ ಕಾರ್ಯರೂಪಕ್ಕೆ ತರುವುದಾಗಿ ಗೃಹ ಮಂತ್ರಿಗಳಿಗೆ ಸೂಚಿಸಿದ್ದಾರೆ. ಈ ವಿಷಯ ಕೇಳಿ ಪೊಲೀಸ್ ಇಲಾಖೆ ಸಂತಸಗೊಂಡು ಮುಷ್ಕರವನ್ನ ಹಿಂತೆಗೆದುಕೊಂಡಿದ್ದಾರೆ.